ಸ್ನೇಹಿತರೆ ನಮಸ್ಕಾರ. ಈ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಹಂಗಾಗಿದೆ ರಜತ್ ವಿನಯ್ ಪರಿಸ್ಥಿತಿ. ಅದರಲ್ಲೂ ಕೂಡ ಈ ದುರಂಕಾರಿ ರಜತ್ನಲ್ಲ, ಈತನ ಬೆಂಡೆತ್ತುವಂತ ಕೆಲಸವನ್ನ ಪೊಲೀಸರು ತುಂಬಾ ನೀಟಾಗಿ ಮಾಡಿದ್ದಾರೆ. ಅಹಂಕಾರ ಪ್ರದರ್ಶನ ಮಾಡ್ತಿದ್ದಂತಹ ರಜತ್ಗೆ ಅಹಂಕಾರವನ್ನ ಹೇಗೆ ಇಳಿಸ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೋಗುವಾಗ ಈತ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಶರ್ಟ್ ಗುಂಡಿಯನ್ನ ಬಿಚ್ಚಾಕೊಂಡು ಎದೆಯೆಲ್ಲ ಮೇಲಿದ್ದಂತಹ ಟ್ಯಾಟೋವನ್ನ ಶೋ ಮಾಡಿಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗಿದ್ದ. ಆದರೆ ಹೊರಗೆ ಬರುವಾಗ ತಲೆ ಬಗ್ಗಿಸ್ಕೊಂಡು ಫುಲ್ಲು ಶರ್ಟ್ ಬಟನನ್ನು ಹಾಕಿಸ್ಕೊಂಡು ಒಬ್ಬ ಪಾಪಚ್ಚಿ ಥರ ಹೊರಗಡೆ ಬಂದಿದ್ದಾನೆ. ಒಳಗೆ ಹೋಗುವಾಗ ಇದ್ದಂಥ ರಜತ್ಗೂ ಹೊರಗೆ ಇದ್ದಂತಹ ರಜತ್ಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ. ಅದಕ್ಕೆ ಸಾಕ್ಷಿನೇ ಇದು. ಹಾಗಾದರೆ ಇಲ್ಲಿ ನೋಡಿ, ರಜತನ್ನು ಈ ಪರಿ ರುಬ್ಬಿದಂತಹ ಪೊಲೀಸರು ಯಾಕೆ ಈ ರೀತಿ ಬೆಂಡೆತ್ತಿದ್ದಾರೆ, ಈತನ ಅಹಂಕಾರವನ್ನು ಅದು ಹೇಗೆ ಇಳಿಸಿದ್ದಾರೆ. ಜೊತೆಗೆ ವಿನಯ್ ಕೂಡ ಹಾಗೆ. ವಿನಯ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಇದ್ದಂಥ ರೀತಿಗೂ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗಾಗಲೇ ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಕೈ ಕೊಟ್ಕೊಂಡು ಇಬ್ಬರನ್ನು ನಿಂತಿದ್ದು ನೋಡಿದ್ರೆ ಮುಸಿ ಮುಸಿ ನಗು ಬರದೆ ಇನ್ನೇನು ಬರುತ್ತೆ ಹೇಳಿ. ಕೈಯಲ್ಲಿ ಒಂದು ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳಾದಂಥ ರಜತ್ ವಿನಯ್ಗೆ ಇಂಥದ್ದೊಂದು ಸಂಕಷ್ಟ ಬರುತ್ತೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಒಂದು ಆಲೋಚನೆ ಇರಲಿಲ್ಲ ಅನಿಸುತ್ತೆ. ಎರಡನೇ ದಿನ ಮತ್ತೆ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಬಸವೇಶ್ವರನಗರ ಪೊಲೀಸ್ ಠಾಣೆ ಇದ್ದರು. ಇವರಿಬ್ಬರು ಕೂಡ ಬಂದು ಪಶ್ಚಿಮ ವಿಭಾಗದ DCP ಗಿರೀಶ್ ಅವರ ಎದುರುಗಡೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅದಾದ ಬಳಿಕ ಇವರನ್ನು ನೀಟಾಗಿ ಬೆಂಡೆತ್ತಿ ಕಳಿಸ್ತಾರೆ ಪೊಲೀಸರು. ಯಾವ ರೀತಿ ಬೆಂಡೆತ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಹೋಗುವಂತ ಇದ್ದಂತಹ ಧೈರ್ಯ, ಕಾನ್ಫಿಡೆನ್ಸು ಹೊರಗಡೆ ಬರುವಾಗ ಇರಲೇ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಸಲಿಗೆ ಕೈಯಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದಂತಹ ಈ ರಜತ್ ಅಹಂಕಾರವನ್ನು ಇಳಿಸುವಂಥ ಕೆಲಸವನ್ನು ಪೊಲೀಸರು ತುಂಬ ನೀಟಾಗಿ ಮಾಡಿದ್ದಾರೆ. ಆರೋಪಿ ವಿನಯ್ ಕೂಡ ರಜತನ್ನು ವಶಕ್ಕೆ ಪಡೆದು ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ರೀಲ್ಸ್ ವೇಳೆ ಏನೆಲ್ಲ ಬಳಸಿದ್ರು, ಯಾವೆಲ್ಲ ವಸ್ತುವನ್ನು ಬಳಸಿದ್ರು ಅದನ್ನು ಕೂಡ ವಶಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಫೇಕ್ ಒಂದು ಮಚ್ಚನ್ನು ಕೊಟ್ಬಿಟ್ಟು ಸಿಕ್ಕಾಕೊಂಡ್ಬಿದ್ದಿರುವಂತಹ ಇವರಿಗೆ ಈಗ ಸಂಕಷ್ಟಗಳ ಸುರಿಮಳೆಯೇ ಬಂದು ಅಪ್ಪಳಿಸ್ತಿದೆ. ರೀಲ್ಸ್ ಮಾಡೋ ವೇಳೆ ಬಳಸಿದಂತಹ ಮಚ್ಚನ್ನು ಜಪ್ತಿ ಮಾಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಂಥ ಪೊಲೀಸರಿಗೆ ಇವರೇ ಅಡ್ಡಗಾಲ ಹಾಕಿದ್ರು. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ನಕಲಿ ಲಾಂಗ್ ನೀಡಿರೋದು ಗೊತ್ತಾಗುತ್ತೆ. ಆರೋಪಿಗಳು ಅಸಲಿ ಲಾಂಗನ್ನು ಅಕ್ಷಯ ಸ್ಟುಡಿಯೋದಲ್ಲಿ ಬಚ್ಚಿಟ್ಟಿದ್ರು. ಬಟ್ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಹುಡುಕಿದ್ರು ಕೂಡ ಅಲ್ಲೂ ಕೂಡ ಸಿಗಲಿಲ್ಲ. ಅದು ಸೊ ದಟ್ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಅಲ್ಲಿಗೆ ಮತ್ತೊಂದು ಕೇಸ್ ಕೂಡ ಸೇರಿಕೊಳ್ತು. ಸ್ಥಳ ಮಹಜರು ಬಳಿಕ ಆರೋಪಿಗಳು ಪೊಲೀಸರು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ನ್ಯಾಯಾಲಯದಲ್ಲಿ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಟ್ ಆದರೆ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕಳಿಸ್ಕೊಡ್ತಾರೆ. ಒಂದು ವೇಳೆ ತುಕ್ಕು ಹಿಡಿದಿರುವಂಥ ಒರಿಜಿನಲ್ ಮಚ್ಚು ಸಿಗಲಿಲ್ಲ ಅಂತ ಹೇಳಿದ್ರೆ ಬಂಧನದ ಬಳಿಕವೂ ಕೂಡ ಈ ಸ್ಪರ್ಧಿಗಳಿಗೆ ಸಂಕಷ್ಟ ತಪ್ಪಿದಲ್ಲ ಅನ್ನೋದು 100% ಸತ್ಯ. ಇನ್ನು ಈ ಪೊಲೀಸ್ ಸ್ಟೇಷನ್ನ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಯಾಗಿರುವಂತಹ ಇವರಿಬ್ಬರು ಕೂಡ ಹೋದಂಥ ರೀತಿ ಒಂದು ಥರ ಆದರೆ ಹೊರಗೆ ಬರುವಂತಹ ರೀತಿಯ ಮತ್ತೊಂದು ಥರ ಆಗಿತ್ತು. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಲ್ಲುತ್ತೆ ನೋಡಿ. ಪೊಲೀಸರು ಒಳಗಡೆ ಕರುವಂಥ ಸಂದರ್ಭದಲ್ಲಿ ಶರ್ಟ್ ಬಟನ್ ಎಲ್ಲವನ್ನು ಕೂಡ ಬಿಚ್ಚಿಕೊಂಡು ಕಾರ್ನಿಂದ ಇಳಿದಂಥ ರಜತ್ ಟ್ಯಾಟೋವನ್ನು ತೋರಿಸ್ಕೊಂಡು ಪೊಲೀಸ್ ಸ್ಟೇಷನ್ನ ಒಳಗಡೆ ಹೋಗ್ತಾನೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಫುಲ್ಲು ಬಟನ್ ಎಲ್ಲ ಹಾಕ್ಕೊಂಡು ಒಂದು ಬಟನನ್ನು ಓಪನ್ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಬರ್ತಾನೆ. ಅಂದರೆ ಆ ಪರಿ ರುಬ್ಬಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಶರ್ಟ್ ಬಟನ್ ಹಾಕಿಸುವಷ್ಟರ ಮಟ್ಟಿಗೆ ಇವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತು. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರು ಅನ್ನೋದ್ರಲ್ಲೂ ಡೌಟೇ ಇಲ್ಲ. ಇನ್ನು ಪೊಲೀಸ್ ಠಾಣೆಯಿಂದ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇವರನ್ನು ಕರ್ಕೊಂಡೋಗಿ ನೋಡುವಂಥ ಸಂದರ್ಭದಲ್ಲೂ ಕೂಡ ಅವರ ವರ್ತನೆಯನ್ನು ನೋಡಿದ್ರೆ ನಿಮಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಹೆಂಗಿದ್ದವ್ರು ಹೆಂಗೆ ಆಗೋದ್ರಪ್ಪ ಅಂತೇಳಿ ಅನಿಸುತ್ತೆ. ಅಸಲಿಗೆ ಇಲ್ಲಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಇವರಿಬ್ಬರು ಮಾಡಿದಂಥ ಎಡವಟ್ಟುಗಳು ಅನ್ನೋದರಲ್ಲಿ ಡೌಟೇ ಇಲ್ಲ. ಅಂದರೆ ಈತನಿಗೇನು ಕಡಿಮೆ ಅಹಂಕಾರ ಇಲ್ಲ ರೀ ರಜತ್ಗೆ. ಬಹುಶಃ ನಿಮಗೆ ನೆನಪಿರ್ಬೋದು, ಈತ ಈ ಬಿಗ್ ಬಾಸಿಂದ ಹೊರಗಡೆ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಮಾಡಿದಂಥ ಪ್ರೆಸ್ ಮೀಟ್ನಲ್ಲಿ ಈತನ ಕಾಂಟ್ರವರ್ಸಿ ಬಗ್ಗೆ ಪ್ರಶ್ನೆ ಕೇಳಿದವರಿಗೆ ಈತ ಕೊಟ್ಟಂಥ ಉತ್ತರ ಇದೆಯಲ್ಲ, ಎಂಥವ್ರಾದರೂ ಕೂಡ ಒಂದು ಕ್ಷಣ ಇದ್ದಂಗೆ ಆಗಬೇಕು, ಅಷ್ಟು ಖಡಕ್ಕಾಗಿತ್ತು. ಬಟ್ ಆದರೆ ಒಂದು ಥಿಂಕ್ ಪ್ರೊಸೆಸ್ ಅಂತೇನು ಹೇಳ್ತಾರೆ ನೋಡಿ, ಅದು ಇರಲಿಲ್ಲ ಇವನ ಮಾತುಗಳಲ್ಲಿ ಅನ್ನೋದು ಸ್ಪಷ್ಟ. ಅಷ್ಟರ ಮಟ್ಟಿಗೆ ಈತ ಅಹಂಕಾರದಿಂದ ಕೂಡಿದ್ದ. ಮತ್ತೊಂದು ಕಡೆ ಇನ್ನು ಈ ಮಂಗಳವಾರ ಇಷ್ಟೆಲ್ಲ ಘಟನೆಗಳು ನಡೆದ ಮೇಲೆ ಬುಧವಾರ ಜಾಮೀನು ಸಿಗ್ಬೋದೇನೋ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಬಟ್ ಜಾಮೀನು ಸಿಗದೇ ಇದ್ದರೆ ಮತ್ತೆ ಜೈಲು ವಾಸ ಕಾಯಮಾಗೋದ್ರಲ್ಲಿ ಡೌಟೇ ಇಲ್ಲ, ಮುಂದುವರಿಯೋದ್ರಲ್ಲಿ ಡೌಟೇ ಇಲ್ಲ. ಬಟ್ಟು ಈಗ ರಜತ್ ಏನು ಅಂದ್ಕೊಂಡಿದ್ದಾನೆ, ಚಿಕ್ಕದಲ್ವ ವಿಚಾರ, ಬೇಗ ಬೇಲ್ ಸಿಗ್ಬೋದು ಅಂತೇಳಿ. ಅಷ್ಟು ಈಸಿಯಾಗಿ ಸಿಗುತ್ತಾ? ಅದೇ ಈಗ ಚಾಲೆಂಜಸ್.
ಹಾಗೆಯೇ ವಿನಯ್ ಕೂಡ ಈಗಾಗಲೇ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ಹೊರಗಡೆ ಬರೋದಕ್ಕೆ. ಅದು ಕೂಡ ಯಶಸ್ವಿ ಆಗುತ್ತಾ ಇಲ್ಲ. ಹಾಗೆ ನೋಡಿದ್ರೆ ಸೋಮವಾರ ಒಬ್ಬ ಪ್ರಧಾನ ಮತ್ತು ಒತ್ತಡ ಹಾಕುವಂಥ ವ್ಯಕ್ತಿ ಸಿಕ್ಕಾಪಟ್ಟೆ ಪ್ರೆಷರನ್ನು ಹಾಕಿ ಬೇಡವೇ ಬೇಡ ಅನ್ನುವಂಥ ಪ್ರಯತ್ನವನ್ನು ಮಾಡಿಸಿದ್ದ. ಅಂದರೆ ಅಷ್ಟರ ಮಟ್ಟಿಗೆ ಪ್ರೆಷರನ್ನು ಹಾಕಿದ್ದ. ಪ್ರೆಷರನ್ನು ಹಾಕಿ ಇಲ್ಲ ಅರೆಸ್ಟ್ ಮಾಡೋದೇ ಬೇಡ ಅನ್ನೋ ರೀತಿಯಲ್ಲಿ ಒತ್ತಡವನ್ನು ಹಾಕಿಸಿದ್ರು. ಬಟ್ ಯಶಸ್ವಿ ಆಗಲಿಲ್ಲ. ಆದರೆ ಇವತ್ತಿಗೆ ವಿನಯದಾಗಿರ್ಬೋದು, ರಜತ್ ಆಗಿರ್ಬೋದು, ಅಹಂಕಾರವನ್ನು ಇಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಹೆಮ್ಮೆ ಇದೆ, ಶ್ಲಾಘನೆ ಇದೆ. ಒಳ್ಳೆ ಕೆಲಸ ಮಾಡಿದ್ರಪ್ಪ ಅನ್ನುವಂತಹ ಒಂದು ಖುಷಿಯೂ ಕೂಡ ಇದೆ. ಯಾರಿಗೆ? ಇವರಿಬ್ಬರಿಗೂ ಕೂಡ, ಪೊಲೀಸರಿಗೆ ತುಂಬ ಖುಷಿ ಇದೆ. ಆಮೇಲೆ ಸಾಕಷ್ಟು ಜನ ಇದನ್ನು ನೋಡ್ತಿರೋರಿಗೂ ಕೂಡ ಕಾನೂನಿನ ಬಗ್ಗೆ ಒಂದು ಗೌರವ ಹೆಚ್ಚಾಗ್ತಿದೆ ಅಂತ ನಾವು ಹೇಳ್ಬೋದು. ಇನ್ನು ಯಾವಾಗ ಈ ಮಚ್ಚಿನ ಬಗ್ಗೆ ಒಂದು ಡೌಟ್ ಕ್ರಿಯೇಟ್ ಆಯ್ತು ನೋಡಿ, ಆಗಲೂ ಕೂಡ ಈ ರಜತದ್ದು ವಿಡಿಯೋ ಬರ್ತಾನೆ, ಒಂದು ಚಿಕ್ಕ ವಿಡಿಯೋ ಮಾಡಿ ಸ್ಪಷ್ಟನೆಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲೂ ಕೂಡ ಈ ಒಂದು ಆ್ಯಟಿಟ್ಯೂಡ್ ನೋಡಬೇಕು. ಶರ್ಟ್ ಎಲ್ಲ ಬಿಚ್ಕೊಂಡು, ಒಳಗಡೆ ಟ್ಯಾಟು ಎಲ್ಲ ತೋರಿಸ್ಕೊಂಡು, ಅಯ್ಯೋ ಸೆಟ್ನಲ್ಲಿ ಪ್ರಾಪರ್ಟಿ ಮಿಸ್ ಆಗಿಬಿಟ್ಟಿದೆ, ತಂದು ಒಪ್ಪಿಸ್ತೀನಿ ಅಂತೇಳಿ ಹೇಳಿದ್ದ. ಪೊಲೀಸ್ ಠಾಣೆ ಮುಂದೆ ಕಾರಿಂದ ಬಂದಿಳಿದಂಥ ರಜತ್ ಕೈಯಲ್ಲಿ ಲೆಟರ್ ಹಿಡಿದು ಶರ್ಟ್ ಬಟನನ್ನು ಬಿಚ್ಕೊಂಡು ಅದೇ ಗತ್ತಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿದ್ದ. ಆದರೆ ಇಬ್ಬರು ಮತ್ತೆ ಲಾಕ್ ಆಗಿದ್ದು ಅಣ್ಣ ಕಂಪ್ಲೀಟಾಗಿ ಬದಲಾಗಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಆಚೆ ಬಂದಂಥ ರಜತ್ ಶರ್ಟ್ನ ಎಲ್ಲ ಬಟನ್ಗಳನ್ನು ಹಾಕ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೊರಗಡೆ ಬರುವಾಗ ಎಲ್ಲರೂ ಕೂಡ ಮುಸಿ ನಗ್ತಾ ಇದ್ರು. ಬಳಿಕ ನಾಗರಭಾವಿ ಅಕ್ಷಯ ಸ್ಟುಡಿಯೋಕ್ಕೂ ಕೂಡ ಇವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾರೆ. ರೀಲ್ಸ್ ಮಾಡಿದಂಥ ಉದ್ದೇಶ ಏನು, ಯಾಕೆ ಮಾಡಿದ್ರಿ, ಅಲ್ಲಿ ಕೊಟ್ಟಂಥ ಸಂದೇಶ ಏನೇನು ಅನ್ನೋದು ಕೂಡ ವಿಚಾರಣೆ ನಡೆಸಿದ್ದಾರೆ. ಹಂಗೆ ನೋಡಿದ್ರೆ ರಜತ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಿನಯ್ ಓಕೆ, ಆದರೆ ಅವನ ಆ್ಯಟಿಟ್ಯೂಡ್ಗೂ ಏನು ಕಡಿಮೆ ಇರಲಿಲ್ಲ. ಮಚ್ಚಿನ ಬಗ್ಗೆ ವಿನಯ್ ಬಳಿ ಕೇಳಿದಾಗಲೂ ಕೂಡ ಆತ ಬಾಯಿ ಬಿಟ್ಟಿಲ್ಲ. ಆದರೆ ರಜತ್ ಮಾತ್ರ ಸೆಟ್ ಹಾಕಿದವರು ತಗೊಂಡು ಹೋಗಿರ್ಬೋದು ಅಂತೇಳಿ ಉತ್ತರಿಸ್ತಾನೆ. ಸ್ವಲ್ಪ ಅಧಿಕ ಪ್ರಸಂಗಿ ಅಲ್ವಾ. ಇದೇ ಕಾರಣಕ್ಕೆ ಪೊಲೀಸರು ಆರೋಪಿಗಳನ್ನು ಮತ್ತೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ರುಬ್ಬೋಕೆ ಶುರು ಮಾಡ್ತಾರೆ. ಅಂದರೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಠಾಣೆಯಲ್ಲಿ ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ತೀವ್ರವಾದಂಥ ಪ್ರಶ್ನೆಯನ್ನು ಮಾಡ್ತಾರೆ. ಲೆಫ್ಟು ರೈಟು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದಲೂ ಕೂಡ ತಲಾಶನ್ನು ನಡೆಸ್ತಾರೆ. ಇನ್ನು ರಜತ್ ಪತ್ನಿ ಕೊಟ್ಟಂತಹ ಈ ಡೂಪ್ಲಿಕೇಟ್ ಮಚ್ಚನ್ನು ಹಿಡ್ಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲಿ ಪೊಲೀಸರು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ರು ನೋಡಿ, ಅದನ್ನು ಕೂಡ ಹಿಡ್ಕೊಂಡು ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ಕೂಡ ಎಡೆಯಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಈಗ ಒಂದೊಂದೇ ಸಂಗತಿಗಳು ಹೊರಗಡೆ ಬರ್ತಿದ್ದಾವೆ. ಇವರು ಮಾಡಿದಂಥ ಎಡವಟ್ಟುಗಳು ಈಗ ಬಯಲಾಗಿದೆ. ಚಿಕ್ಕದೊಂದು ರೂಲ್ಸು ಇಲ್ಲಿವರೆಗೆ ಕರ್ಕೊಂಬಂದು ನಿಲ್ಲಿಸಿದೆ. ಇನ್ನು ಮುಂದೆ ಏನಾಗುತ್ತೆ ಅದು ಇರೋವಂಥ ಇಂಟ್ರೆಸ್ಟಿಂಗ್ ವಿಚಾರ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.